ಒಮ್ಮೆ ಕೈಲಾಸ ಪರ್ವತದಲ್ಲಿ ಮಾತೆಯಾದ ಪಾರ್ವತಿಯು ಮಹಾದೇವನಲ್ಲಿ ಜೀವನಕ್ಕೆ ಸಂಬಂಧಿಸಿದ 3 ಮುಖ್ಯ ಪ್ರಶ್ನೆಗಳನ್ನು ಕೇಳುತ್ತಾಳೆ. ಅದರಲ್ಲೇ ಮೊದಲನೆಯ ಪ್ರಶ್ನೆ, ಏಕಾಂಗಿತನ ಮತ್ತು ಕಷ್ಟದ ಸಮಯ. ಸ್ವಾಮಿ, ಮನುಷ್ಯ ಸುಖವಾಗಿದ್ದಾಗ ಇಡೀ ಜಗತ್ತು ಜೊತೆಗಿರುತ್ತದೆ, ಆದರೆ ಕಷ್ಟ ಬಂದಾಗ ನೆರಳು ಸಹ ದೂರವಾಗುತ್ತದೆ ಅಲ್ಲವೇ? ಸಂಕಷ್ಟದಲ್ಲಿ ಮನುಷ್ಯ ಯಾಕೆ ಏಕಾಂಗಿಯಾಗುತ್ತಾನೆ? ಪಾರ್ವತಿ, ಜೀವನವು ಒಂದು ದೀಪದ ಬೆಳಕಿನಂತೆ. ಬೆಳಕಿರುವವರೆಗೆ ಮಾತ್ರ ನೆರಳು ನಿನ್ನನ್ನು ಹಿಂಬಾಲಿಸುತ್ತದೆ. ಕತ್ತಲೆ ಆವರಿಸಿದಾಗ ನಿನ್ನ ಸ್ವಂತ ನೆರಳೇ ನಿನ್ನನ್ನು ಬಿಟ್ಟು ಹೋಗುತ್ತದೆ. ನಿನ್ನ ದೇಹದ ಭಾಗವಾದ ನೆರಳೇ ನಿನ್ನನ್ನು ಬಿಡುವಾಗ ಹೊರಗಿನವರಿಂದ ನೀನು ನಿರೀಕ್ಷೆ ಮಾಡುವುದು ಸರಿಯೇ? ನೆನಪಿಡು, ಏಕಾಂಗಿತನವು ಶಿಕ್ಷೆಯಲ್ಲ, ಅದು ನಿನ್ನ ಒಳಗಿನ ಶಕ್ತಿಯನ್ನು ನೀನೇ ಕಂಡುಕೊಳ್ಳಲು ಪ್ರಕೃತಿ ನೀಡಿದ ಸಂಕೇತ. ಎರಡನೇ ಪ್ರಶ್ನೆ, ಯಶಸ್ಸಿನ ಹಾದಿಯಲ್ಲಿನ ನೋವು. ಪ್ರಭು, ಯಶಸ್ಸು ಸಿಗುವ ಮುನ್ನ ಮನುಷ್ಯ ಇಷ್ಟೊಂದು ಸಂಕಟ ಪಡಬೇಕೇ? ಗುರಿಯನ್ನು ಸುಲಭವಾಗಿ ತಲುಪಲು ಸಾಧ್ಯವಿಲ್ಲವೇ? ದೇವಿ, ಕಲ್ಲಿಗೆ ಪೆಟ್ಟು ಬಿದ್ದರಷ್ಟೇ ಅದು ಸುಂದರ ಮೂರ್ತಿಯಾಗಲು ಸಾಧ್ಯ. ಮಣ್ಣಿನೊಳಗೆ ಬೀಜವು ನಲುಗಿದಾಗ ಮಾತ್ರ ಅದು ಹೆಮ್ಮರವಾಗಿ ಬೆಳೆಯುತ್ತದೆ. ಹಕ್ಕಿಯು ಹಾರಲು ಕಲಿಯುವ ಮೊದಲು ತನ್ನ ರೆಕ್ಕೆಗಳನ್ನು ಬಡಿಯುತ್ತಾ ನೋವು ಅನುಭವಿಸುತ್ತದೆ. ಆ ನೋವೇ ಅದಕ್ಕೆ ಆಕಾಶದಲ್ಲಿ ಹಾರುವ ಶಕ್ತಿಯನ್ನು ನೀಡುತ್ತದೆ. ಸಂಘರ್ಷ, ಹೋರಾಟ ಇಲ್ಲದಿದ್ದರೆ ಮನುಷ್ಯನಿಗೆ ತನ್ನ ಸಾಮರ್ಥ್ಯದ ಅರಿವಾಗುವುದಿಲ್ಲ. ನೋವು ಮನುಷ್ಯನನ್ನು ಮುರಿಯುವುದಿಲ್ಲ, ಬದಲಾಗಿ ಅವನನ್ನು ಗಟ್ಟಿಗೊಳಿಸುತ್ತದೆ. ಮತ್ತು ಕೊನೆಯದಾಗಿ 3ನೇ ಪ್ರಶ್ನೆ, ಮೌನವಾಗಿ ಮಾಡುವ ಕೆಲಸದ ಬೆಲೆ. ಮಹಾದೇವ, ಯಾರು ಸದ್ದಿಲ್ಲದೆ ಕಷ್ಟಪಡುತ್ತಾರೋ ಅವರನ್ನು ಈ ಲೋಕ ಸೋತವರು ಎಂದು ಕರೆಯುತ್ತದೆ. ಅವರ ಪರಿಶ್ರಮ ಯಾರಿಗೂ ಕಾಣಿಸುವುದಿಲ್ಲವೇಕೆ? ಪಾರ್ವತಿ, ಆಲದ ಮರವು ಎಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಎಂದು ಎಲ್ಲರೂ ನೋಡುತ್ತಾರೆ, ಆದರೆ ಆ ಮರವನ್ನು ಗಟ್ಟಿಯಾಗಿ ಹಿಡಿದಿಟ್ಟಿರುವ ಮಣ್ಣಿನೊಳಗಿನ ಬೇರುಗಳನ್ನು ಯಾರೂ ಗಮನಿಸುವುದಿಲ್ಲ. ಬೇರುಗಳು ಸದ್ದಿಲ್ಲದೆ ಕೆಲಸ ಮಾಡುವುದರಿಂದಲೇ ಮರವು ಬೀರುಗಾಳಿಗೂ ಅಲುಗಾಡುವುದಿಲ್ಲ. ಯಾರು ಪ್ರಚಾರಕ್ಕಾಗಿ ಹಂಬಲಿಸದೆ ಬೇರುಗಳಂತೆ ಮೌನವಾಗಿ ಕೆಲಸ ಮಾಡುತ್ತಾರೋ ಅವರ ಯಶಸ್ಸಿನ ಫಲವು ಇಡೀ ಜಗತ್ತಿಗೆ ತಿಳಿಯುತ್ತದೆ. ಸದ್ದು ಮಾಡುವುದು ಆಯುಧಗಳ ಕೆಲಸ, ಆದರೆ ಗೆಲುವು ಸಾಧಿಸುವುದು ಶಾಂತವಾದ ಬುದ್ಧಿಯ ಕೆಲಸ. ಹೀಗೆ 3 ಪ್ರಶ್ನೆಗಳ ಉತ್ತರವನ್ನು ಮಹಾದೇವನಿಂದ ಪಡೆದಳು ಮಾತಾ ಪಾರ್ವತಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಅಲ್ಲಿ ಹರ ಹರ ಮಹಾದೇವ ಕಮೆಂಟ್ಸ್ನಲ್ಲಿ ಬರೆಯಿರಿ.